ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಮೊಟ್ಟೆ ಸಾಂಬಾರು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನಾನು ಆಲ್ರೆಡಿ ಮಾಡಿ ಶೂಟ್ ಮಾಡಿದ್ದೆ, ಬಟ್ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದರಿಂದ ಈ ವಿಡಿಯೋದಲ್ಲಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಫಸ್ಟಿಗೆ ಮೊಟ್ಟೆ ಸಾಂಬಾರನ್ನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಸಣ್ಣ ಬೌಲಲ್ಲಿ ಅಥವಾ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಕಾಯಲಿಕ್ಕೆ ಇಡಬೇಕು. ಅದು ಚೆನ್ನಾಗಿ ಕಾಯುವಂಥ ಟೈಮಲ್ಲಿ ಇದಕ್ಕೆ ಒಂದು 4 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ. ಹಾಗೆಯೇ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಕಲರಿಗೆ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಈಗ ಗುಂಟೂರು ಮೆಣಸಿನ್ಕಾಯಿ ಹಾಗೆಯೇ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಈ ಸಾಂಬಾರಿಗೆ ಬೇಕಾಗಿರೋ ಮಸಾಲೆನ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕೋಬೋದು. ಈಗ ಇದಕ್ಕೆ ಒಂದು ದೊಡ್ಡದಾದಂತಹ ಒಂದು ಹಣ್ಣು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಈರುಳ್ಳಿ ಹಾಕಿದ್ರೆ ಸ್ವೀಟ್ ಬಂದುಬಿಡುತ್ತೆ ಸಾಂಬಾರು, ಅದರಿಂದ ಸಾಂಬಾರು ಅಳತೆನ ನೋಡಿಕೊಂಡು ಒಂದು ಚಿಕ್ಕ ಪೀಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆಯೇ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 7ರಿಂದ 8 ಗೋಡಂಬಿ, ಹಾಗೆಯೇ ಒಂದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಫ್ಲೇವರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಕ್ಕೆ ಲವಂಗ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗ ನಾನು ಬಿಸಿನೀರಲ್ಲಿ ಆಗಲೇ ಕುದಿಯೋಕ್ಕಿಟ್ಟಿದ್ನಲ್ಲ, ಆ ಮೆಣಸಿನ್ಕಾಯಿನೆಲ್ಲನೂ ಕೂಡ ತೆಗೆದುಬಿಟ್ಟು ಈಗ ಈ ಮಸಾಲೆ ಒಳಗಡೆ ಹಾಕ್ಕೊಂಡು ಇದನ್ನು ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಈ ಕಡೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಅಗಲವಾಗಿರುವಂತಹ ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಅದಾದಮೇಲೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಹಾಕೋಬೇಕು. ಇಲ್ಲಿ ಮಸಾಲೆನೂ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ತರಿ ಆ ಥರ ಎಲ್ಲ ರುಬ್ಬಿದ್ರೆ ಚೆನ್ನಾಗಿರಲ್ಲ. ಫುಲ್ಲು ನುಣ್ಣಗೆ ಇದನ್ನು ಪೇಸ್ಟ್ ಮಾಡಿ ಈ ರೀತಿ ಹಾಕಿ ಫಸ್ಟು ಎಣ್ಣೆ ಜೊತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 3ರಿಂದ 4 ನಿಮಿಷಗಳ ಕಾಲ ಇದನ್ನು ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಈ ಸೋಂಪು ಕಾಳು ಏಲಕ್ಕಿ ಎಲ್ಲ ಹಾಕಿದ್ದೀವಿ ಅಲ್ವಾ, ಅದರಿಂದ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದರಿಂದ ಒಂದು 3ರಿಂದ 4 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಸಾಂಬಾರು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನು ಹಾಕೋಬೇಕು. ತುಂಬ ತೆಳುವಾಗಿರಬಾರ್ದು, ಹಾಗೆಯೇ ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು. ಮೀಡಿಯಮ್ ಮಧ್ಯದಲ್ಲಿ ನೀರನ್ನು ಸೇರಿಸ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅದು ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನೋಡ್ತಾ ಇರ್ಬೋದು ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈ ಹಂತದಲ್ಲಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ರೌಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಪೌಡರ್ಗಳನ್ನ ಹಾಕಿದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೆ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿ ಬಂದಾಗ ಮಾತ್ರ ಮೊಟ್ಟೆ ಹಾಕೋದಕ್ಕೆ ಸರಿ ಹೋಗುತ್ತೆ. ಇದೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಗ್ಯಾಸ್ ಸ್ಟವ್ನ ಫುಲ್ಲು ಫ್ಲೇಮ್ ಕಡಿಮೆನಾದರೂ ಮಾಡ್ಬೋದು, ಇಲ್ಲ ಕಂಪ್ಲೀಟಾಗಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ಮೊಟ್ಟೆನ ಹಾಕೊಳ್ಳೋದ್ರಿಂದ ಮೊಟ್ಟೆ ಸ್ವಲ್ಪ ಕೂಡ ಎಲ್ಲೂ ಕೂಡ ಛಿದ್ರ ಆಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ನೋಡಿ ಈ ರೀತಿ ಒಂದು ಜಾಮೂನ್ ಬೌಲ್ ಇರುತ್ತಲ್ಲ, ಆ ಥರ ಬೌಲಿಗೆ ಮೊಟ್ಟೆನ ಹಾಕಿ ಈ ರೀತಿ ನೀಟಾಗಿ ಸ್ವಲ್ಪನೂ ಕೂಡ ಎಲ್ಲೂ ಅಲ್ಗಾಡಬಾರ್ದು, ಆ ರೀತಿ ಒಂದೇ ಕಡೆ ಬಿಡಬೇಕು. ಬೇರೆ ನಿಮ್ಗೆ ಯಾವುದೇ ಥರದ ಬೌಲ್ಗಳನ್ನ ಯೂಸ್ ಮಾಡಿ ಕೂಡ ಈ ರೀತಿ ಬಿಡ್ಬೋದು. ಈ ರೀತಿ ನಿಧಾನಕ್ಕೆ ಎಲ್ಲ ಕಡೆಗೂ ಅಷ್ಟೇ ಒಂದಕ್ಕೊಂದು ಟಚ್ ಆಗಬಾರ್ದು. ಅದರಿಂದ ಈ ಥರ ಅಗಲವಾಗಿ ಪಾತ್ರೆ ಇಟ್ಕೊಂಡು ಈ ರೀತಿ ಪಕ್ಕ ಈ ಥರ ಒಂದು ಬೌಲಿಗೆ ಹಾಕಿ ಮಾಡೋದ್ರಿಂದ ಮೊಟ್ಟೆ ತುಂಬಾ ಚೆನ್ನಾಗಿ ಬರುತ್ತೆ, ಸ್ವಲ್ಪನೂ ಒಡೆಯಲ್ಲ. ನಾನು ಬೆಂದಮೇಲೆ ನಿಮಗೆ ತೋರಿಸ್ತೀನಿ. ಈಗ ಇದನ್ನು ಸ್ವಲ್ಪ ಹಾಗೆ ಬಿಟ್ಬಿಟ್ಟು ನೆಕ್ಸ್ಟ್ ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಸ್ವಲ್ಪ ಫ್ಲೇಮ್ ಕೊಡಬೇಕು. ಅದು ಸ್ವಲ್ಪ ಗಟ್ಟಿಯಾದಾಗ ಎಲ್ಲೂ ಕೂಡ ಛಿದ್ರ ಆಗಲ್ಲ. ಅದಾದಮೇಲೆ ಐ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೊಟ್ಟೆ ತುಂಬಾ ಚೆನ್ನಾಗಿರುತ್ತೆ, ಒಡೆಯಲ್ಲ ಸ್ವಲ್ಪನೂ ಕೂಡ. ಅದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಸಾಂಬಾರು ಚೆನ್ನಾಗಿ ರೆಡಿ ಆಗುತ್ತೆ. ಈಗ ನಾನು ನಿಮಗೆ ತೋರಿಸ್ತೀನಿ ಮೊಟ್ಟೆ ಯಾವ ರೀತಿ ಬಂದಿದೆ ಅಂತ. ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಕೂಡ ಒಡೆದಿಲ್ಲ, ಸ್ವಲ್ಪ ಕೂಡ ಛಿದ್ರ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಮೊಟ್ಟೆನೂ ಅಷ್ಟೇ ಯಾವುದು ಕೂಡ ಪೀಸ್ ಆಗಿರಲಿಲ್ಲ, ಅಷ್ಟು ನೀಟಾಗಿ ನಾವು ಯಾವ ರೀತಿ ಮೊಟ್ಟೆನ ಬಿಟ್ಟಿದ್ದೆ ಅದೇ ರೀತಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ.
ನೀವು ಕೂಡ ಒಂದ್ಸಲ ಮನೇಲಿ ಈ ವಿಧಾನದಲ್ಲೇ ಟ್ರೈ ಮಾಡಿ, ಖಂಡಿತವಾಗಿಯೂ ಚೆನ್ನಾಗಿ ಬರುತ್ತೆ. ಹಾಗೆಯೇ ಮೊಟ್ಟೆನೂ ಅಷ್ಟೇ ಸ್ವಲ್ಪನೂ ಅಲುಗಾಡಲ್ಲ, ಸ್ವಲ್ಪನೂ ಮುರಿಯಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ನಾನು ಆಲ್ರೆಡಿ ಹೇಳ್ದಾಗೆ ಈ ಸಾಂಬಾರು ರೆಸಿಪಿನ ಆಲ್ರೆಡಿ ನಾನು ಶೂಟ್ ಮಾಡಿಟ್ಟಿದ್ದೆ, ಬಟ್ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಅದರಿಂದ ಈ ವಿಡಿಯೋದಲ್ಲಿ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಕೂಡ. ಅದಾದಮೇಲೆ ನಾವು ನೆಕ್ಸ್ಟ್ ಈ ವಿಡಿಯೋದಲ್ಲಿ ನಾನು ಆಗಲೇ ಹೇಳ್ದಾಗೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಹಸ್ಬೆಂಡ್ ಅವ್ರ ಮಾವನ ಮಗಳದ್ದು ಹೂ ಮಡ್ಚೋ ಶಾಸ್ತ್ರ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಎಲ್ಲರೂ ಕೂಡ ಹೋದ್ವಿ. ಫಸ್ಟಿಗೆ ಬೆಳಿಗ್ಗೆ ಟೈಮೇ ಒಂದು 9 ಗಂಟೆ 10 ಗಂಟೆಗೆ ಗಣಪತಿ ಹೋಮ ಮಾಡ್ತೀನಿ ಅಂತ ಹೇಳಿದರು. ಅದರಿಂದ ಪೂಜೆ ಇರೋ ಕಾರಣ ಸ್ಯಾರಿನೇ ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ಯಾರಿ ಹಾಕ್ಕೊಂಡು ರೆಡಿ ಆದ್ವಿ. ಅಂದರೆ ಅವ್ರದ್ದು ರೆಸಿಡೆನ್ಸಿ ಇದೆ ಅಲ್ಲೇ, ಮತ್ತು ಫಂಕ್ಷನ್ ಹಾಲ್ ಕೂಡ ಇದೆ ಅಲ್ಲೇ. ಈ ಹೂ ಮಡ್ಸೋ ಶಾಸ್ತ್ರನ ಇಟ್ಕೊಂಡಿದ್ರು. ಅದಾದಮೇಲೆ ನೆಕ್ಸ್ಟ್ 1 ಮಂತ್ ಆದಮೇಲೆ ಎಂಗೇಜ್ಮೆಂಟನ್ನು ಇಟ್ಕೊಂಡಿದ್ದಾರೆ. ಹಾಗೆಯೇ ಬೆಳಿಗ್ಗೆ ತಿಂಡಿಗೆ ನಾವು ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಎಲ್ಲ ಅಂದರೆ ಬೆಳಿಗ್ಗೆ ತಿಂಡಿ ಹಾಗೆ ಮಧ್ಯಾಹ್ನ ಊಟ ಇರ್ಬೋದು, ಎಲ್ಲನೂ ಕ್ಯಾಟ್ರಿಂಗ್ಗೆ ಹೇಳಿದರು. ನಾವಲ್ಲಿಗೆ ಹೋಗೋಷ್ಟೊತ್ತಿಗೆ 9 ಗಂಟೆ 9:15 ಆಗಿತ್ತು. ಪೂಜೆ ಶುರುವಾಗೋದು ಇನ್ನೊಂದು 10:30 ಅಂತ ಹೇಳಿದರು. ಅದರಿಂದ ತಿಂಡಿ ಫಸ್ಟ್ ತಿನ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಿಂಡಿ ತರಿಸಿದ್ರಲ್ಲ ಅಲ್ಲಿಗೆ ಹೋದ್ವಿ. ಅಂದರೆ ಎಲ್ಲರಿಗೂ ಅಷ್ಟೇ ಬೆಳಿಗ್ಗೆ ಯಾರ್ಯಾರಲ್ಲಿ ಇರ್ತಾರೆ ಎಲ್ಲರಿಗೂ ಕೂಡ ತಿಂಡಿನ ತರಿಸಿದ್ರು. ಇಡ್ಲಿ, ಸಾಂಬಾರು, ಚಟ್ನಿ, ಹಾಗೆಯೇ ಪೊಂಗಲ್ಲು ಮತ್ತು ಸಿಹಿ ಕುಂಬಳದ್ದು ಹಲ್ವ ಮಾಡಿದರು. ಅದಂತೂ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಉದ್ದೋಡೆ ಇತ್ತು. ಜೊತೆಗೆ ಪೊಂಗಲ್ಗೆ ಏನೋ ಒಂಥರ ಸ್ವೀಟ್ ಹುಳುಳಿಯಾಗಿ ಅದೊಂದು ಚಟ್ನಿ ಥರ ಮಾಡಿದರು, ಅದು ಕೂಡ ಚೆನ್ನಾಗಿತ್ತು. ಹಲ್ವ ಮಾತ್ರ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು. ನಾನು ಒಂದ್ಸಲ ಅದನ್ನು ಮನೇಲಿ ಟ್ರೈ ಮಾಡಬೇಕು, ಹೇಗೆ ಬರುತ್ತೆ ಅಂತ ನೋಡಬೇಕು. ಅದಾದಮೇಲೆ ತಿಂಡಿ ಎಲ್ಲನೂ ಮುಗಿಸ್ಕೊಂಡು ಆದಮೇಲೆ ನೆಕ್ಸ್ಟು ಕಾಫಿನ ಕುಟ್ಕೊಂಡಾದಮೇಲೆ ನೆಕ್ಸ್ಟ್ ಪೂಜೆನ ಶುರು ಮಾಡಿದ್ರು. ಒಂದು ಪೂಜೆ ಶುರುವಾದಾಗ ಒಂದು 10:30 ಆಗಿತ್ತು ಅಂತ ಅನಿಸುತ್ತೆ. ಪೂಜೆ ಶುರುವಾದಾಗ 10:30ಇಂದ ಶುರುವಾಯಿತು. ಅದಾದಮೇಲೆ ಒಂದು 11:30 12 ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿದೋಯ್ತು. ತುಂಬಾ ಚೆನ್ನಾಗಿ ಮಾಡಿದ್ರು. ಅಂದರೆ ಹೋಮ ಥರ ಏನು ಮಾಡಿರಲಿಲ್ಲ, ಗಣಪತಿನ ಪೂಜಿಸಿ ಅದಕ್ಕೆ ಒಂದು ಪೂಜೆನ ಮಾಡಿದ್ರು. ಹುಡುಗನ ಅಪ್ಪ ಅಮ್ಮ ಮತ್ತು ಹುಡುಗಿ ಅಪ್ಪ ಅಮ್ಮನ ಕೂರಿಸ್ಬಿಟ್ಟು अस्य प्रभवादि सृष्ट्याः संवत्सराणां मध्ये श्रीवदन् करोति नाम संवत्सरस्य उत्तरायणे शिशिरऋतौ माघमासे 12 ಗಂಟೆ ಅಷ್ಟೊತ್ತಿಗೆ ಪೂಜೆನೂ ಮುಗೀತು. ಅದಾದಮೇಲೆ ನಾನು ಆಗಲೇ ವೇರ್ ಮಾಡಿದ್ನಲ್ಲ ಸ್ಯಾರಿ, ಅದನ್ನು ಚೇಂಜ್ ಮಾಡಿ ಡ್ರೆಸ್ಸನ್ನು ವೇರ್ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಈ ಡ್ರೆಸ್ನ ವೇರ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಪಾಚಿ ಗ್ರೀನ್ ಕಲರ್. ಹಾಗೆಯೇ ಮೇಲ್ಗಡೆ ಟಾಪ್ ಬಂದು ಫ್ರಂಟಲ್ಲಿ ಈ ಥರ ಓಪನ್ ಇದೆ, ಜೊತೆಗೆ ಕೆಳಗಡೆಗೆ ಬಂದು ಇದು ಸ್ಕರ್ಟ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಏನು ಟಾಪಲ್ಲಿ ಎಂಡಿಂಗಲ್ಲಿ ಏನು ಡಿಸೈನ್ ಬಂದಿದೆ ಅದೇ ಸ್ಕರ್ಟಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಹುಡುಗಿನ ಕೂರಿಸಿದ್ದೆ ಒಂದು 1:30 ಆಗೋಗಿತ್ತು ಟೈಮು. ಅದಾದಮೇಲೆ ಏನು ಶಾಸ್ತ್ರಗಳಿದೆ ಅದೆಲ್ಲನೂ ಕೂಡ ಮಾಡಿದ್ರು. ಇದು ಬರೀ ಹೂ ಮಡ್ಸೋ ಶಾಸ್ತ್ರ ಅಷ್ಟೇ. ಹುಡುಗ ಹುಡುಗಿನ ರಿಂಗ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಲ್ಲ. ಎಂಗೇಜ್ಮೆಂಟೇ ಇನ್ನೊಂದು ದಿನ ಇದೆ, ಅದು ಏಪ್ರಿಲ್ 1st ವೀಕಲ್ಲಿ ಆಗ್ಬೋದು. ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಾದಾಗ. ಹಾಗೆಯೇ ಶಾಸ್ತ್ರ ಎಲ್ಲ ಮುಗಿದು ನೆಕ್ಸ್ಟು ನಾವು ಊಟಕ್ಕೆ ಹೋಗೋಷ್ಟೊತ್ತಿಗೆ ಒಂದು 3 ಗಂಟೆ ಆಗೋಗಿತ್ತು. ಎಲ್ಲ ಫೋಟೋಸು ಅದು ಇದೆಲ್ಲ ಇರುತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ನಾವು ಹೋದಾಗಲೇ ಒಂದು 3 ಗಂಟೆ ಆಗಿತ್ತು. ಅದಾದಮೇಲೆ ನಾರ್ಮಲಾಗಿ ಮಧ್ಯಾಹ್ನಕ್ಕೂ ಅಷ್ಟೇ ಕ್ಯಾಟ್ರಿಂಗ್ಗೆ ಹೇಳಿದರು. ಹೆಸರುಬೇಳೆ, ಡ್ರೈ ಫ್ರೂಟ್ಸ್ದು ಪಲ್ಯ ಆಗಿರ್ಬೋದು, ಹಾಗೆಯೇ ಕಾಬೂಲ್ ಕಡಲೆಕಾಳ್ದು ತೊಂಡೆಕಾಯಿ ಪಲ್ಯ, ಚಪ್ಪದವರೆಕಾಯಿ ಪಲ್ಯ ಮತ್ತು ಪೂರಿ, ಅದಕ್ಕೆ ಚೆನ್ನಾಬತ್ತೂರ ಅಂತ ಹೇಳ್ತಾರಲ್ಲ ಅದು, ಹಾಗೆಯೇ ಕಾಶ್ಮೀರಿ ಪಲಾವ್ ಮಾಡಿಸಿದ್ರು. ನಾರ್ಮಲಾಗಿ ಅನ್ನ ಸಾಂಬಾರು ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಲಾಸ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿಬಿಟ್ಟು ಒಂಟಿಕೊಪ್ಪಲು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇದಿಷ್ಟು ಈ ವ್ಲಾಗ್ ಆಗಿತ್ತು. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.